ಸ್ನೇಹಿತರೆ, ನಮ್ಮ ಜೀವನ್ ಜ್ಯೋತಿ ಕನ್ನಡ ಚಾನಲ್ನ ಮತ್ತೊಂದು ವಿಡಿಯೋಗೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ಕುವೆಂಪು ಸ್ನೇಹಿತರೆ, ಇವರ ಪೂರ್ಣ ಹೆಸರು ಕುಪ್ಪಳ್ಳಿ ವೆಂಕಟಪ್ಪ ಪುಟ್ಟಪ್ಪ. ರಾಷ್ಟ್ರಕವಿ ಎಂದು ಖ್ಯಾತಿ ಪಡೆದವರು. ಕನ್ನಡದ ರಸಋಷಿ, ಮಹಾಕವಿ, ಕಾದಂಬರಿಕಾರ, ವಿಮರ್ಶಕ ಹಾಗೂ ಚಿಂತಕರಾಗಿದ್ದರು. 20ನೇ ಶತಮಾನ ಕಂಡ ದೈತ್ಯ ಪ್ರತಿಭೆ. ವರಕವಿ ಬೇಂದ್ರೆ ಅವರಿಂದ ಯುಗದ ಕವಿ, ಜಗದ ಕವಿ ಅಂತ ಅನಿಸಿಕೊಂಡವರು. ವಿಶ್ವ ಮಾನವ ಸಂದೇಶ ನೀಡಿದವರು. ಕನ್ನಡ ಭಾಷೆಗೆ ಮೊದಲನೇ ಜ್ಞಾನಪೀಠ ಪ್ರಶಸ್ತಿಯನ್ನು ತಂದುಕೊಟ್ಟವರು. ಬನ್ನಿ ಹಾಗಾದರೆ ಈ ಒಂದು ವಿಡಿಯೋ ಮೂಲಕ ನಾವು ಕುವೆಂಪು ಅವರ ಜೀವನ ಚರಿತ್ರೆ ಬಗ್ಗೆ ಹಾಗೂ ಇವರು ಕನ್ನಡ ಭಾಷೆಗೆ ನೀಡಿದ ಕೊಡುಗೆ ಏನು ಅನ್ನೋದನ್ನ ಈ ಒಂದು ವಿಡಿಯೋ ಮೂಲಕ ಸಂಪೂರ್ಣ ಮಾಹಿತಿ ಪಡೆದುಕೊಳ್ಳೋಣ. ಆದರೆ ಅದಕ್ಕಿಂತಲೂ ಮುಂಚೆ ನೀವು ಇನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಲಾದ್ರೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರೋ ಬೆಲ್ ಐಕಾನ್ ಪ್ರೆಸ್ ಮಾಡಿ ಹಾಗೂ ಕುವೆಂಪು ಅವರ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ ಮೂಲಕ ಶೇರ್ ಮಾಡಿ. ಸ್ನೇಹಿತರೆ, ಆಧುನಿಕ ಸಾಹಿತ್ಯ ಲೋಕದಲ್ಲಿ ಬಹುದೊಡ್ಡ ಸಾಧಕರಂದ್ರೆ ಅದು ರಾಷ್ಟ್ರಕವಿ ಕುವೆಂಪು ಅಂತ ಹೇಳ್ಬೋದು. ಜಗತ್ತಿನ ಸುಪ್ರಸಿದ್ಧ ಕವಿಗಳ ಸಾಲಿನಲ್ಲಿ ನಿಲ್ಲಬಲ್ಲ ಎಲ್ಲ ಸಾಮರ್ಥ್ಯವನ್ನು ಹೊಂದಿರುವ ಯುಗದ ಕವಿ, ಅಂತಾರಾಷ್ಟ್ರೀಯ ಖ್ಯಾತಿ ಪಡೆದ ಕುವೆಂಪು ಅವರು ಈ ಶತಮಾನದ ಶ್ರೇಷ್ಠ ಸಾಹಿತಿ ಮಾತ್ರವಲ್ಲ, ನಾಡು ನುಡಿಯ ಹೋರಾಟಗಾರರು. ನಿಷ್ಠಾವಂತ ಕನ್ನಡಿಗರೆನಿಸಿಕೊಂಡು ಶಿಕ್ಷಣ ತಜ್ಞರಾಗಿ, ಸಮರ್ಥ ಆಡಳಿತಗಾರರಾಗಿ, ದಾರ್ಶನಿಕ ಧಾರ್ಮಿಕರಾಗಿ ಹೆಸರು ಮಾಡಿದ್ದಾರೆ. ಕುವೆಂಪು ಎಂಬ ಕಾವ್ಯನಾಮದಿಂದ ಮನೆ ಮಾತಾಗಿರುವ ಕುಪ್ಪಳ್ಳಿ ವೆಂಕಟಪ್ಪ ಪುಟ್ಟಪ್ಪನವರು ಹುಟ್ಟಿದ್ದು 1904 ಡಿಸೆಂಬರ್ 29ರಂದು ಶಿವಮೊಗ್ಗ ಜಿಲ್ಲೆಯ ತೀರ್ಥಹಳ್ಳಿ ತಾಲೂಕಿನ ಕುಪ್ಪಳ್ಳಿ ಎಂಬ ಪುಟ್ಟ ಗ್ರಾಮದಲ್ಲಿ. ತಂದೆ ವೆಂಕಟಪ್ಪ ಗೌಡ, ತಾಯಿ ಸೀತಮ್ಮ. ಇವರು ತಮ್ಮ ಪ್ರಾಥಮಿಕ ಶಿಕ್ಷಣವನ್ನು ಕುಪ್ಪಳ್ಳಿಯಲ್ಲಿ ಪ್ರಾರಂಭಿಸಿ ಮಾಧ್ಯಮಿಕ ಶಿಕ್ಷಣವನ್ನು ತೀರ್ಥಹಳ್ಳಿಯಲ್ಲಿ ಪಡೆದು ನಂತರ ಮೈಸೂರಿಗೆ ಆಗಮಿಸ್ತಾರೆ. ನಂತರ 1918ರಿಂದ 1922ರವರೆಗೆ ಬೆಸ್ಲಿಯನ್ ಮಿಷನ್ ಹೈಸ್ಕೂಲ್ನಲ್ಲಿ ಪ್ರೌಢಶಾಲಾ ಶಿಕ್ಷಣವನ್ನು ಪೂರೈಸಿದರು. ನಂತರ ಮಹಾರಾಜ ಕಾಲೇಜನ್ನು ಸೇರ್ಪಡೆಯಾಗಿ BA ಪದವಿಯನ್ನು ಹಾಗೂ 1929ರಲ್ಲಿ MA ಪದವಿಯನ್ನು ಪಡೆದುಕೊಳ್ತಾರೆ. ನಂತರ ಕುವೆಂಪು ಅವರು ತಮ್ಮ ವಿದ್ಯಾಭ್ಯಾಸವನ್ನು ಪೂರೈಸಿದ ನಂತರ 1929ರಲ್ಲಿ ಮೈಸೂರಿನ ಮಹಾರಾಜ ಕಾಲೇಜಿನಲ್ಲಿ ಕನ್ನಡ ಪ್ರಾಧ್ಯಾಪಕರಾಗಿ ತಮ್ಮ ವೃತ್ತಿ ಜೀವನವನ್ನು ಪ್ರಾರಂಭಿಸ್ತಾರೆ. ನಂತರ 1939ರಲ್ಲಿ ಉಪ ಪ್ರಾಧ್ಯಾಪಕರಾಗಿ, 1946ರಲ್ಲಿ ಪ್ರಾಧ್ಯಾಪಕರಾಗಿ ಸೇವೆಗೈದು ಮಹಾರಾಜ ಕಾಲೇಜಿನ ಪ್ರಿನ್ಸಿಪಾಲರಾಗಿ, ಸಂಸ್ಥೆಯ ನಿರ್ದೇಶಕರಾಗಿ ಆಡಳಿತ ಹಾಗೂ ಅಧ್ಯಾಪನವನ್ನು ನಡೆಸಿಕೊಂಡು ಬಂದರು. ನಂತರ ಮೈಸೂರು ವಿಶ್ವವಿದ್ಯಾಲಯದ ಉಪ ಕುಲಪತಿಗಳಾಗಿ 1956ರಿಂದ 1960ರವರೆಗೆ ಸೇವೆ ಸಲ್ಲಿಸಿ ವೃತ್ತಿಯಿಂದ ನಿವೃತ್ತರಾದರು. ಕುವೆಂಪು ಅವರ ಆಡಳಿತಾವಧಿ ಕನ್ನಡ ನಾಡಿನ ಶಿಕ್ಷಣದ ಸುವರ್ಣ ಯುಗ. ಇಂಟರ್ಮೀಡಿಯೇಟ್ ಹಂತದಲ್ಲಿ ಮೊದಲು ಕನ್ನಡ ಶಿಕ್ಷಣವನ್ನು ಮಾಧ್ಯಮವಾಗಿ ತಂದರು. ಕುಲಪತಿಯಾಗಿದ್ದಾಗ ಮಾನಸ ಗಂಗೋತ್ರಿ ಅಂತ ಹೆಸರಿಸಿದ್ದು ಅಲ್ಲದೆ ಅದರ ಅಭಿವೃದ್ಧಿಗೆ ಬಹುವಾಗಿ ಶ್ರಮಿಸಿದರು. ಶಿಕ್ಷಣದ ಎಲ್ಲ ಹಂತದಲ್ಲಿ ಕನ್ನಡವನ್ನು ವ್ಯಾಪಕವಾಗಿ ಬಳಸಿದರು. ವಿವಿಧ ವಿಷಯಕ್ಕೆ ಸಂಬಂಧಿಸಿದ ಅಧ್ಯಯನ ಕೇಂದ್ರಗಳ ಆರಂಭ, ಪುಸ್ತಕ ಮುದ್ರಣ ಇವು ಕುವೆಂಪು ಅವರ ಬಹುಮುಖ್ಯ ಕೆಲಸಗಳಾಗಿವೆ. ಕುವೆಂಪು ಅವರ ಸಾಹಿತ್ಯ ಕಾರ್ಯ ವಿಸ್ತಾರವಾದದ್ದು, ಬಹು ಮುಖ್ಯವಾದದ್ದು. ಪ್ರೌಢಶಾಲಾ ವಿದ್ಯಾರ್ಥಿಯಾಗಿದ್ದಾಗಲೇ ಸಾಹಿತ್ಯದ ಬಗ್ಗೆ ಅಪಾರ ಆಸಕ್ತಿಯನ್ನು ಮೂಡಿಸಿಕೊಂಡು ಕಾಲೇಜು ಹಂತದಲ್ಲಿ ಪ್ರಖರವೈದ್ಯಂತೆ ಕಂಡುಬರುತ್ತದೆ. ಶ್ರೀರಾಮಕೃಷ್ಣರು, ವಿವೇಕಾನಂದರು, ಶಂಕರರು, ಗಾಂಧೀಜಿ, ಅರವಿಂದರು, ಪಾಶ್ಚಾತ್ಯ ಕವಿಗಳಾದ ವರ್ಡ್ಸ್ವರ್ತ್, ಶೆಲ್ಲಿ, ಟಾಲ್ಸ್ಟಾಯ್, ಮಿಲ್ಟನ್ ಮುಂತಾದ ಪ್ರಭಾವಕ್ಕೆ ಕುವೆಂಪು ಅವರು ಒಳಗಾಗಿ ತಮ್ಮ ಅನುಭವ ಕಲ್ಪನೆಗೆ ರೂಪ ಕೊಡಲಾರಂಭಿಸಿದರು. ಕುವೆಂಪು ಅವರು ಪ್ರೌಢಶಾಲೆಯಲ್ಲಿ ಇದ್ದಾಗಲೇ ಪದ್ಮಪತ್ರ ಸಂಘವನ್ನು ಸ್ಥಾಪಿಸಿ 1921ರಲ್ಲಿ ಇಂಗ್ಲಿಷ್ ಕವಿತೆಯನ್ನು ಅನುಸರಿಸಿ ಇಂಗ್ಲಿಷ್ನಲ್ಲಿ ಬರೆದ ಬಿಗಿನರ್ಸ್ ನ್ಯೂಸ್ ಎಂಬ ಕವನ ಸಂಕಲನವನ್ನು ಪ್ರಕಟಿಸಿದರು. ಇದೇ ಕುವೆಂಪು ಅವರ ಮೊದಲ ಕೃತಿಯಾಗಿತ್ತು. ಎಲಿಯನ್ ಹಾರ್ಪ್ ಎಂಬ ಇಂಗ್ಲಿಷ್ ಕವಿತಾ ಸಂಕಲನ ಕೃತಿಯು ಸೇರಿದಂತೆ 75 ಗ್ರಂಥಗಳನ್ನ ವೈವಿಧ್ಯಮಯ ಪ್ರಕಾರದಲ್ಲಿ ರಚಿಸಿದ್ದಾರೆ. ಸ್ನೇಹಿತರೆ, 1924ರಲ್ಲಿ ಅಮಲಿನ ಕತೆ ಇವರ ಮೊದಲ ಕನ್ನಡ ಪುಸ್ತಕವಾಗಿದೆ. ಪ್ರೇಮ ಕಾಶ್ಮೀರ, ಜೇನಾಗುವ, ಕಾಶಿ ಪಕ್ಷಿ, ಚಂದ್ರಮಂಚಕ್ಕೆ ಬಾಚಕುರೆ, ಕೊಳಲು, ಕೃತಿಗೆ, ಪಾಂಚಜನ್ಯ, ಅನಿಕೇತನ, ನವಿಲು, ಇಕ್ಷು ಗಂಗೋತ್ರಿ, ಕೋಗಿಲೆ ಹಾಗೂ ಸೋವಿಯತ್ ರಷ್ಯಾ, ಪ್ರೇತಕ್ಯು, ಅಗ್ನಿಹಂಸ, ಕಿಂಕಿನಿ, ಕುಟಿಚರ, ಕದರಡಿಕೆ, ಮಂತ್ರಾಕ್ಷತೆ ಮೊದಲಾದ ಕವನ ಸಂಕಲನಗಳು ಚಿತ್ರಾಂಗದ ಖಂಡ ಕಾವ್ಯವಾದರೆ ಶ್ರೀರಾಮಾಯಣ ದರ್ಶನ ಮಹಾಕಾವ್ಯವಾಗಿದೆ ಅನ್ನೋದನ್ನು ಗಮನಿಸಬಹುದು. 1938ರಲ್ಲಿ ಪ್ರಕಟವಾದ ಕಾನೂರು ಸುಬ್ಬಮ್ಮ ಹೆಗ್ಗಡತಿ ಹಾಗೂ 1967ರಲ್ಲಿ ಪ್ರಕಟವಾದ ಮಲೆಗಳಲ್ಲಿ ಮದುಮಗಳು ಇವೆರಡು ಕುವೆಂಪು ಅವರ ಕಾದಂಬರಿಗಳಾಗಿವೆ. ನನ್ನ ದೇವರು ಹಾಗೂ ಸನ್ಯಾಸಿ ಹಾಗೂ ಇತರ ಕಥೆಗಳು ಕಥಾಕ್ಷೇತ್ರಕ್ಕೆ ಬಹುದೊಡ್ಡ ಕೊಡುಗೆಗಳಾಗಿವೆ. ಸ್ನೇಹಿತರೆ, ನಾಟಕ ಕ್ಷೇತ್ರದಲ್ಲಿ ಕುವೆಂಪು ಅವರು ಬಹುದೊಡ್ಡ ಸಾಧನೆಯನ್ನ ಮಾಡಿದ್ದಾರೆ. 13 ನಾಟಕಗಳನ್ನ ರಚಿಸಿದ್ದಾರೆ. ಅದರಲ್ಲಿ ಮುಖ್ಯವಾಗಿ ಬೆರಳಿಗೆ ಕೊರಳು, ಮಹಾರಾತ್ರಿ, ಸ್ಮಶಾನ ಕುರುಕ್ಷೇತ್ರ, ಶುದ್ರ ತಪಸ್ವಿ, ಛಲಗಾರ, ರಕ್ತಾಕ್ಷಿ, ಬಿರುಗಾಳಿ ಹಾಗೂ ಮುಂತಾದ ನಾಟಕಗಳು ಬಹು ಮುಖ್ಯ ಅನಿಸಿವೆ. ಈ ನಾಟಕಗಳನ್ನ
ಪೌರಾಣಿಕ, ಸಾಮಾಜಿಕ, ಐತಿಹಾಸಿಕ ಹಾಗೂ ಮಕ್ಕಳ ನಾಟಕಗಳೆಂದು ವಿಭಾಗಿಸಲಾಗಿದೆ. ವಿಮರ್ಶೆ ಹಾಗೂ ಕಾವ್ಯ ಮೀಮಾಂಸೆಗೆ ಸಂಬಂಧಿಸಿದಂತೆ ತಪೋನಂದನ, ವಿಭೂತಿ, ಪೂಜೆ, ದ್ರೌಪದಿಯ ಶ್ರೀಮುಡಿ, ರಸೋ, ವೈಸ, ಸಾಹಿತ್ಯ ಪ್ರಚಾರ ಮೊದಲಾದ ಕೃತಿಗಳನ್ನ ಗಮನಿಸಬಹುದು. ಕುವೆಂಪು ಅವರ ವೈಚಾರಿಕ ಚಿಂತನೆಗೆ ಸಾಕ್ಷ್ಯಮಂತೆ ಷಷ್ಠಿ ನಮನ, ನಿರಂಕುಶ ಮತಿಗಾಗಿ, ವಿಚಾರ ಕ್ರಾಂತಿಗೆ ಆಹ್ವಾನ ಮೊದಲಾದ ಕೃತಿಗಳು ರೂಪುಗೊಂಡಿವೆ. ನೆನಪಿನ ಧ್ವನಿಯಲ್ಲಿ ಇವರ ಆತ್ಮಚರಿತ್ರೆ ಇದ್ರೆ ರಾಮಕೃಷ್ಣ ಪರಮಹಂಸ ಹಾಗೂ ಸ್ವಾಮಿ ವಿವೇಕಾನಂದ ಜೀವನ ಚರಿತ್ರೆಗಳಾಗಿವೆ. ಮೋಡನನ ತಮ್ಮ ಹಾಗೂ ನರಿಗಳಿಗೇಕೆ ಕೂಡಿಲ್ಲ ಎಂಬುದು ಬಾಲ ಸಾಹಿತ್ಯಗಳಾಗಿವೆ. ಈ ಎಲ್ಲ ಯೋಜನೆಗೆ ಹಿರಿದೆಂಬಂತೆ ವಿಶ್ವ ಮಾನವಗೀತೆ ಪ್ರಕಾರವಾಗಿದೆ. ಕನ್ನಡದ ವರ್ಡ್ಸ್ವರ್ತ್ ಎಂದೇ ಪ್ರಸಿದ್ಧರಾದ ಕುವೆಂಪು ಅವರ ಸಾಹಿತ್ಯದಲ್ಲಿ ಪ್ರಕೃತಿ ಜೀವಂತ ಚಿಂತನವಾಗಿ ಬಂದಿವೆ. ಇದರೊಂದಿಗೆ ಜೀವನ ಶ್ರದ್ಧೆ, ವೈಚಾರಿಕತೆ, ಅಧ್ಯಾತ್ಮ ಚಿಂತನೆ, ಪಾಂಡಿತ್ಯ ಪೂರ್ಣತೆ, ಕಲೆ, ಇತಿಹಾಸ, ಸಾಹಿತ್ಯ, ವಿಜ್ಞಾನ, ಪುರಾಣ, ವಿಶ್ವಪಥ, ವಾಸ್ತವಿಕತೆ, ವೈವಿಧ್ಯಮಯ, ಛಂದೋರೂಪ, ಸುಂದರ ಗದ್ಯ, ಋಷಿ ದೃಷ್ಟಿ, ಸ್ವಾತಂತ್ರ್ಯ ಪ್ರಜ್ಞೆ, ಸರ್ವೋದಯ ಅಭಿಲಾಷೆ, ಭಾರತೀಯ ಸಂಸ್ಕೃತಿಯ ಕಲಾರೂಪ, ವಿವಿಧ ವಿಷಯ ಶಾಸ್ತ್ರಗಳ ಪರಿಜ್ಞಾನ, ಅಸಾಧಾರಣ ಕಲ್ಪನೆ, ಮಾನವೀಯತೆಯಿಂದಾಗಿ ಅವರ ಸಾಹಿತ್ಯ ಉನ್ನತ ಮಟ್ಟದಾಗಿವೆ. ಕುವೆಂಪು ಶ್ರೇಷ್ಠ ಕರ್ತೃ ಅನಿಸಿಕೊಂಡು ಜನಮನದಲ್ಲಿ ಸ್ಥಾನವನ್ನು ಪಡೆದಿದ್ದಾರೆ. ಕುವೆಂಪು ಅವರ ನಾಡು ನುಡಿ ಸೇವೆ, ಸಾಧನೆ ಸಿದ್ಧಿಯನ್ನು ಕಂಡು ಸರ್ಕಾರ ಹಾಗೂ ಅನೇಕ ಸಂಘ ಸಂಸ್ಥೆಗಳು ಬಗೆ ಬಗೆಯ ಬಹುಮಾನ ಪ್ರಶಸ್ತಿಯನ್ನು ನೀಡಿ ಗೌರವಿಸಿದ್ದಾರೆ. ಭಾರತದ ಎಲ್ಲ ರೀತಿಯ ಸಾಹಿತ್ಯಾತ್ಮಕ ಪ್ರಶಸ್ತಿ ಗೌರವಗಳು ಕುವೆಂಪು ಅವರಿಗೆ ಲಭಿಸಿವೆ. ಅದರಲ್ಲಿ ಬಹು ಮುಖ್ಯವಾದವುಗಳೆಂದರೆ 1964ರಲ್ಲಿ ಕರ್ನಾಟಕ ಸರ್ಕಾರದಿಂದ ರಾಷ್ಟ್ರಕವಿ ಪ್ರಶಸ್ತಿ, 1958ರಲ್ಲಿ ಪದ್ಮಭೂಷಣ ಪ್ರಶಸ್ತಿ, 1955ರಲ್ಲಿ ಶ್ರೀ ರಾಮಾಯಣಂ ದರ್ಶನಂ ಗ್ರಂಥಕ್ಕೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಬಹುಮಾನ, 1967ರಲ್ಲಿ ಅವರ ಕಾನೂರು ಹೆಗ್ಗಡತಿ ಕಾದಂಬರಿಗಾಗಿ ಭಾರತದ ಅತ್ಯುನ್ನತ ಸಾಹಿತ್ಯ ಪ್ರಶಸ್ತಿಯಾದ ಜ್ಞಾನಪೀಠ ಪ್ರಶಸ್ತಿ, 1992ರಲ್ಲಿ ಪಂಪ ಪ್ರಶಸ್ತಿ, 1956ರಲ್ಲಿ ಮೈಸೂರು ವಿಶ್ವವಿದ್ಯಾಲಯ, 1966ರಲ್ಲಿ ಕರ್ನಾಟಕ ವಿಶ್ವವಿದ್ಯಾಲಯ, 1969ರಲ್ಲಿ ಬೆಂಗಳೂರು ವಿಶ್ವವಿದ್ಯಾಲಯ, 1991ರಲ್ಲಿ ಕುವೆಂಪು ವಿಶ್ವವಿದ್ಯಾಲಯಗಳು ಗೌರವ ಡಾಕ್ಟರೇಟ್ ಪದವಿಯನ್ನು ನೀಡಿ ಗೌರವಿಸಿವೆ. 1992ರಲ್ಲಿ ಕರ್ನಾಟಕ ರತ್ನ ಬಿರುದನ್ನು ನೀಡಿ ಗೌರವಿಸಲಾಗಿದೆ. ರಾಜ್ಯ ಸರ್ಕಾರ ಇವರ ಸಾಕ್ಷ್ಯಚಿತ್ರವನ್ನು ರೂಪಿಸಿದೆ. ಇದರೊಂದಿಗೆ ಅನೇಕ ಬಹುಮಾನ ಪ್ರಶಸ್ತಿಯನ್ನು ನೀಡಿ ಸನ್ಮಾನಿಸಲಾಗಿದೆ. 1957ರಲ್ಲಿ ಧಾರವಾಡದಲ್ಲಿ ನಡೆದ 39ನೇ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷತೆಯನ್ನು ವಹಿಸಿಕೊಡಲಾಗಿತ್ತು. 1956ರಲ್ಲಿ ಸಹೃದಯ ಅಭಿಮಾನಿಗಳ ಉಡುಗೊರೆ, 1968ರಲ್ಲಿ ಗಂಗೋತ್ರಿ, 1975ರಲ್ಲಿ ಸಹ್ಯಾದ್ರಿ ಎಂಬ ಅಭಿನಂದನಾ ಗ್ರಂಥವನ್ನು ಅರ್ಪಿಸಿದ್ದಾರೆ. ಇದಲ್ಲದೆ ಇವರ ಅನೇಕ ಕೃತಿಗಳ ಭಾಷಾಂತರ, ವಿಮರ್ಶೆ, ಸಂಶೋಧನೆ, ಅಧ್ಯಯನ ನಡೆಯುತ್ತಲೇ ಇದೆ. ಸ್ನೇಹಿತರೆ, ಇಂತಹ ಮಹಾನ್ ರಾಷ್ಟ್ರಕವಿ, ಕನ್ನಡದ ರಸಋಷಿ, ಮಹಾಕವಿ, ಕಾದಂಬರಿಕಾರ ಹಾಗೂ ಚಿಂತಕರಾಗಿದ್ದ ಕುವೆಂಪು ಅವರು 1980 ನವೆಂಬರ್ 11ರಂದು ಮೈಸೂರಿನಲ್ಲಿ ನಿಧನರಾದರು. ಅವರ ಹುಟ್ಟೂರಾದ ಕುಪ್ಪಳಿಯಲ್ಲಿ ಅವರ ಅಂತ್ಯ ಸಂಸ್ಕಾರವನ್ನು ನೆರವೇರಿಸಲಾಯಿತು. ಇದು ಕುವೆಂಪು ಅವರ ಜೀವನ ಚರಿತ್ರೆ ಹಾಗೂ ಇವರು ಕನ್ನಡ ಭಾಷೆಗೆ ನೀಡಿದ ಬಹುದೊಡ್ಡ ಕೊಡುಗೆ ಅಂತ ಹೇಳ್ತಾ, ಈ ವಿಡಿಯೋದಲ್ಲಿರೋ ಮಾಹಿತಿ ನಿಮಗೆ ಇಷ್ಟವಾಗಿದ್ರೆ ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ಪ್ರತಿಯೊಬ್ಬರಿಗೂ ಶೇರ್ ಮಾಡಿ. ಹಾಗೂ ಕುವೆಂಪು ಅವರು ಕನ್ನಡ ಭಾಷೆಗೆ ನೀಡಿದ ಕೊಡುಗೆ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ ಮೂಲಕ ಶೇರ್ ಮಾಡಿ. ಧನ್ಯವಾದಗಳು.